ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ 5 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ 4 ಅಂಕ. 11ನೇ ಪ್ರಶ್ನೆಯು 4 ಅಂಕಗಳನ್ನು ಹೊಂದಿದೆ. ಅದರಲ್ಲಿ ಈ ಕೆಳಗಿನ ಕೋಷ್ಟಕ ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು? ವಿದ್ಯುತ್ ಸಾಧನಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಹೆಚ್ಚು ಶಕ್ತಿಯನ್ನ ಬಳಸ್ತಾ ಇದೆ ನೋಡಿ. ಟಿವಿ ಸಾಮರ್ಥ್ಯ ಎಷ್ಟು? 250 ವ್ಯಾಟ್. ಬಳಕೆಯಾದ ಕಾಲ 4 ಗಂಟೆ. 250 ವ್ಯಾಟ್ ಸಾಮರ್ಥ್ಯವಿರುವ ಟಿವಿಯನ್ನ 4 ಗಂಟೆಗಳ ಕಾಲ ಬಳಸಿದ್ದಾರೆ. 4 ಗಂಟೆ ಟಿವಿ ಹಚ್ಕೊಂಡಿದ್ದಾರೆ. ಈಗ ಟೋಸ್ಟರ್ನ ವಿದ್ಯುತ್ ಸಾಮರ್ಥ್ಯ ಎಷ್ಟು? 1200 ವ್ಯಾಟ್. ಇದು ಕೇವಲ 1 ಗಂಟೆಗಳ ಕಾಲ ಮಾತ್ರ. ಹಾಗಿದ್ರೆ ಯಾವುದು ಹೆಚ್ಚು ಶಕ್ತಿಯನ್ನ ಬಳಸಿದೆ? ನಮಗ್ ಗೊತ್ತಿದೆ ಶಕ್ತಿ. ಹಾಗಿದ್ರೆ ಒಟ್ಟು ಶಕ್ತಿ ಟಿವಿ ಉಪಯೋಗಿಸಿದ ಅಥವಾ ಟಿವಿ ಉಪಯೋಗಿಸಿದ ಒಟ್ಟು ಶಕ್ತಿ 250. ಅದರ ಸಾಮರ್ಥ್ಯ 250 ವ್ಯಾಟ್ ಇಂಟು ಕಾಲ ಬಳಕೆಯಾಗಿದೆ 4 ಗಂಟೆಗಳ ಕಾಲ ಬಳಕೆಯಾಗಿದೆ. ಹಾಗಾಗಿ ಇದು 1000 ವ್ಯಾಟ್ ಗಂಟೆ ಅಥವಾ 1 ಕಿಲೋವ್ಯಾಟ್ ಗಂಟೆ ಆಗಿದೆ. ಈಗ ಟೋಸ್ಟರ್ ಉಪಯೋಗಿಸಿದ ಟೋಸ್ಟರ್ನಿಂದ ಬಳಕೆಯಾದ ಇದು ಉಪಯೋಗಿಸಿದ ಒಟ್ಟು ಶಕ್ತಿ. ಟೋಸ್ಟರ್ನ ಸಾಮರ್ಥ್ಯ 1200 ವ್ಯಾಟ್. ಬಳಕೆಯಾದ ಕಾಲ 1 ಗಂಟೆ. 1200 ವ್ಯಾಟ್ ಗಂಟೆ ಅಥವಾ 1.2 ಕಿಲೋವ್ಯಾಟ್ ಗಂಟೆ. ಹೀಗೆ ಇವೆರಡರಲ್ಲಿ ಯಾವುದು ಹೆಚ್ಚಿನ ಶಕ್ತಿಯನ್ನ ಬಳಕೆ ಮಾಡಿಕೊಂಡಿದೆ? ಟೋಸ್ಟರ್ ಅಲ್ವಾ? ಹಾಗಾಗಿ ಟೋಸ್ಟರ್ನಿಂದ ಬಳಕೆಯಾದ ಶಕ್ತಿಯ ಪ್ರಮಾಣ ಹೆಚ್ಚಾಗಿದೆ. ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನ ಬಳಸುವುದು ಅಂತ ಕೇಳಿದ್ದಾರೆ. ಹಾಗಿದ್ರೆ ಟಿವಿ ಉಪಯೋಗಿಸಿದ ಅಥವಾ ಬಳಸಿದ. ಇಲ್ಲಿ ಬಳಸಿದ ಅಂತ ಕೇಳಿದಾರಲ್ಲ, ನಾವೇನ್ ಬರುತ್ತೆ? ಬಳಸಿದ ಅಂತಾನೆ ನೀಟಾಗಿರುತ್ತೆ. ಟಿವಿ ಬಳಸಿದ ಒಟ್ಟು ಶಕ್ತಿ, ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ. ಟೋಸ್ಟರ್ ಹೆಚ್ಚಿನ ಶಕ್ತಿಯನ್ನ ಬಳಸಿದೆ. ಥ್ಯಾಂಕ್ ಯು.